ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಬೆಂಗಳೂರಿನ ಕುಂಬಳಗೋಡಿನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಭಯಾನಕ ಸ್ಫೋಟವಾಗಿದೆ. ಬೆಂಗಳೂರಿನ ಕುಂಬಳಗೋಡ್ನಲ್ಲಿ ನಡೆದಿರುವಂತಹ ಭಯಾನಕ ಸ್ಫೋಟ, ಅಗ್ನಿ ಅವಘಡ. ಪರ್ಫ್ಯೂಮ್ ಫ್ಯಾಕ್ಟರಿ ದಗದಗ ಹೊತ್ತಿ ಉರಿದಿದೆ. ಕುಂಬಳಗೋಡಿನ ರಾಮಚಂದ್ರ ಬಳಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಬೆಂಕಿಯ ಕೆನ್ನಾಲಿಗೆಗೆ ಪರ್ಫ್ಯೂಮ್ ಫ್ಯಾಕ್ಟರಿ ದಗದಗಿಸಿದೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ, ಕುಂಬಳಗೋಡು ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲಿಸಿದ್ದಾರೆ. ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಂತ ಕೆಲಸವನ್ನು ಮಾಡಿದೆ. ಪರ್ಫ್ಯೂಮ್ ಫ್ಯಾಕ್ಟರಿ ಸಂಪೂರ್ಣವಾಗಿ ದಗದಗಿಸಿದೆ. ಸ್ಫೋಟ ಸಂಭವಿಸಿರೋದು ಇದು ಬೆಂಗಳೂರಿನ ಕುಂಬಳಗೋಡ್ನಲ್ಲಿ ನಡೆದಿರುವಂತಹ ಭೀಕರ ಅಗ್ನಿ ಅವಘಡದ ದೃಶ್ಯ. ಆ ಸ್ಫೋಟದ ಸೌಂಡ್ ಕೇಳಿಸ್ಕೋಬಹುದು ನೀವು. ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದೆ. ಪರ್ಫ್ಯೂಮ್ ಫ್ಯಾಕ್ಟರಿ ಯಾವ ರೀತಿಯಾಗಿ ದಗದಗಿಸ್ತಾ ಇದೆ ನೋಡಿ. ಕುಂಬಳಗೋಡಿನ ರಾಮಚಂದ್ರದ ಬಳಿ ಈ ಫ್ಯಾಕ್ಟರಿ ಇರೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೈಯದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೈಯದ್, ಯಾವಾಗ ಸಂಭವಿಸಿರೋದು ಇದು, ಜೊತೆಗೆ ಏನ್ ಕಾರಣ ಅಂತ? ಚೈತ್ರ, ಇದು ಪರ್ಫ್ಯೂಮ್ ಫ್ಯಾಕ್ಟರಿ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ರಾಮಚಂದ್ರ ಬಳಿ ಬರುವಂತಹ ಫ್ಯಾಕ್ಟರಿ ಇದು. ಇವತ್ತು ಸಂಡೇ ಇರೋ ಕಾರಣದಿಂದಾಗಿ ಇವತ್ತು ಅಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಅಲ್ಲಿ ಹೊರಗಡೆ ಹೋಗಿ ಯಾರಾದ್ರೂ ಕಾರ್ಮಿಕರು ಸಿಕ್ಕಾಕಿಕೊಂಡಿದ್ದಾರೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಅಕ್ಕಪಕ್ಕದ ಜನರು ಕೂಡ ಬಹಳಷ್ಟು ಇಲ್ಲಿ ಆತಂಕ ಆಗಿರುವಂತದ್ದು. ಯಾಕಂತಂದ್ರೆ ಒಳಗಡೆ ಬಹಳಷ್ಟು ಕೆಮಿಕಲ್ಗಳನ್ನ ಇಡಲಾಗಿತ್ತು. ಹೀಗಾಗಿ ಆ ಕೆಮಿಕಲ್ ಬರಗಳು ಒಂದೊಂದಾಗಿ ಸ್ಫೋಟಗೊಳ್ಳುವ ಕಾರಣದಿಂದಾಗಿ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಹಾನಿಯಾಗುವಂತ ಸಾಧ್ಯತೆಗಳು ಇದಾಗುತ್ತೆ. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಬರುವ ಆ ದಾರಿಯಲ್ಲಿ ಅದು ಚಿಕ್ಕ ಪುಟ್ಟ ಆಗಿರೋದ್ರಿಂದ ಗಲಿಗಳೇ ಇರುವುದರಿಂದ ಅಲ್ಲಿ ಕೆಲವೊಂದಿಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಸೊ ಸದ್ಯಕ್ಕೆ ಬೆಂಕಿ ಆರಿಸುವಂತ ನಿಟ್ಟಿನಲ್ಲಿ ಅಗ್ನಿಶಾಮಕ ಇವಾಗ ಸಿಬ್ಬಂದಿ ಬರ್ತಾ ಇರುವಂತದ್ದನ್ನು ಕೂಡ ಇಲ್ಲಿ ಪೊಲೀಸರಿಗೆ ಹೇಳ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಪೊಲೀಸರು ಅಲ್ಲಿ ಕುಟುಂಬದ ಜನರಿಗೂ ಕೂಡ ಬೇರೆ ಕಡೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕೆಲವು ಕೆಮಿಕಲ್ ಬ್ಯಾರಲ್ಗಳಿದಾವೆ, ಅದು ಜಾಸ್ತಿ ಮಟ್ಟದಲ್ಲಿ ಬ್ಲಾಸ್ಟ್ ಆದ್ರೆ ಹಾನಿ ಆಗುವ ಸಾಧ್ಯತೆಗಳಿರೋದ್ರಿಂದ ಈಗ ಅಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ತಿರುವಂತದ್ದು. ಚೈತ್ರ, ಸೈಯದ್, ಅಲ್ಲಿ ಸ್ಥಳ ನೋಡಿದ್ರೆ ಕಮರ್ಷಿಯಲ್ ತರ ಇಲ್ಲ, ಅದು ರೆಸಿಡೆನ್ಷಿಯಲ್ ಏರಿಯಾ ತರ ಇದೆ. ವಾಟರ್ ಟ್ಯಾಂಕ್ ಇದೆ, ಮನೆಗಳಿದಾವೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಅಗ್ನಿಶಾಮಕ ದಳ ಬರೋದಕ್ಕೂ ಕಷ್ಟವಾಗುತ್ತೆ ಅಂತ ಒಂದು ಸ್ಥಳದಲ್ಲಿ ಫ್ಯಾಕ್ಟರಿಗೆ ಪರ್ಮಿಷನ್ ಅನ್ನ ಕೊಟ್ಟಿರೋದು ಹೇಗೆ, ಏನು ಅಂತ? ಅದು ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ? ಖಂಡಿತವಾಗ್ಲೂ ಅದು ಬಹಳಷ್ಟು ಜನ ರೆಸಿಡೆನ್ಷಿಯಲ್ ಏರಿಯಾ, ಅದು ಬಹಳಷ್ಟು ಜನ ವಾಸ ಮಾಡ್ತಾ ಕೂಡ ಇದ್ದಾರೆ. ಆದ್ರೆ ಅಲ್ಲಿ ಶೇಖರಣೆ ಸಂಗ್ರಹ ಮಾಡಲಾಗಿತ್ತು ಅನ್ನೋದು ಕೂಡ ಅಲ್ಲಿ ಒಂದು ಗೋಡೌನ್ ಮಾಡಲಾಗಿತ್ತು ಅಂತ ಹೇಳೋದು ಸದ್ಯ ಫಸ್ಟಿಗೆ ಬರ್ತಿರುವ ಮಾಹಿತಿ ಪ್ರಕಾರ ಒಂದು ಗೋಡೌನ್ ಇತ್ತು. ಅಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ ಗಳನ್ನ ಪ್ಯಾಕ್ ಮಾಡಿ ಇಡಲಾಗ್ತಿತ್ತು. ಕೆಲವು ದೂರದಲ್ಲಿರುವಂತಹ 2 ಫ್ಯಾಕ್ಟರಿಗಳಿಗೆ ಈ ಕೆಮಿಕಲ್ ಅಲ್ಲಿ ಹೋಗ್ತಾ ಇತ್ತು. ಸೊ ಒಂದು ವೇಳೆ ಏನಾದ್ರೂ ಕರೆಂಟ್ ಶಾಕ್ ನಿಂದಾಗಿ ಈ ಬೆಂಕಿ ಅವಘಡ ಸಂಭವಿಸಿದ್ರೆ ಅಥವಾ ಇಲ್ಲ ಬೇರೆ ಏನಾದ್ರೂ ಕಾರಣ ಇದೆ ಅನ್ನೋದು ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ಯಾವ ರೀತಿಯ ಹೊಟ್ಟಿ ಉರಿತು ಅಂತ ಅನಿಸ್ತಿದೆ. ಬಹಳಷ್ಟು ಜನ ಅಕ್ಕಪಕ್ಕದಲ್ಲೂ ಕೂಡ ಬಹಳಷ್ಟು ಆತಂಕಕ್ಕೀಡಾಗಿದ್ದಾರೆ. ಯಾಕಂತಂದ್ರೆ ಬೇರೆ ಮನೆಗಳಿಗೂ ಕೂಡ ಬೆಂಕಿ ತಾಕ್ತಾ ಇದೆ ಈಗಾಗಲೇ. ಸೊ ಹಾಗಾಗಿ ಅದನ್ನು ನಿಗ್ಗಿಸುವಂತ ನಿಟ್ಟಿನಲ್ಲಿ ಅಗ್ನಿಶಾಮಕ ತಂಡ ಕೂಡ ಈಗಾಗಲೇ ಆಗಮಿಸುತ್ತಿರುವಂತದ್ದು. ಮತ್ತೆ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವ್ರಿಗೆ ಏನಾದ್ರು ಮೆಸೇಜ್ ಕೊಟ್ಟಿದ್ದಾರಾ? ಬಿಕಾಸ್ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಬೇರೆ ಆವರಿಸ್ಕೊಂಡ್ಬಿಟ್ಟಿದೆ. ಏನಾದ್ರು ಸಮಸ್ಯೆ ಆಗಬಹುದಾ? ಏನಾದ್ರು ಹೇಳಿದಾರಾ? ಹೇಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ? ಖಂಡಿತವಾಗ್ಲೂ ಚೈತ್ರ, ಈಗ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಅದಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಕೆಮಿಕಲ್ ಇರೋದ್ರಿಂದ ಬಹುಶಃ ಸ್ಪ್ರೆಡ್ ಆಗಿ ಮತ್ತೆ ಬೇರೆ ಅಂದ್ರೆ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಕ್ಕಪಕ್ಕದವರೆಲ್ಲರೂ ಕೂಡ ಚದುರಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಸ್ಥಳೀಯರು ಕೂಡ ಒಂದು ಆರೋಪವನ್ನ ಮಾಡ್ತಾ ಇದ್ರೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಫ್ಯಾಕ್ಟರಿಗಳ ಏನು ಉಗ್ರಾಣಗಳೇನಿದ್ವು ಅದನ್ನ ಮೊದಲೇ ಖಾಲಿ ಮಾಡಬೇಕು ಅಂತ ಮನವಿ ಕೂಡ ಕೊಡಲಾಗಿತ್ತು. ಆದ್ರೆ ಕೆಲವರು ಅಕ್ರಮವಾಗಿ ಕೆಲವೊಂದಿಷ್ಟು ಉಗ್ರಾಣಗಳ ಮಾಡಿಕೊಂಡು ಕೆಮಿಕಲ್ ಸಾಗಿಸುವಂತಹ ಕೆಲವೊಂದಿಷ್ಟು ಬ್ಯಾರಲ್ಗಳನ್ನ ಅಲ್ಲಿ ಇಡ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಇರುವವರ ನಡುವೆ ಕೂಡ ಚದರಿಸಿ ಒಂದು ಅಪಾಯ, ಯಾವುದೇ ರೀತಿ ಅಪಾಯ ಆಗಲಾರ್ದಂಗೆ ಪೊಲೀಸರು ಮಾಡ್ತಿರುವಂತದ್ದು. ಚಿತ್ರ, ಸ್ಥಳೀಯರ ಜೊತೆ ಏನಾದ್ರು ಮಾತುಕತೆ ಸಿಕ್ಕಿತ್ತ ಸೈಯದ್? ಯಾರಾದ್ರೂ ನಿಮ್ ಜೊತೆಗೆ ಮಾತನಾಡಿದ್ರಾ ಅಂತ ಹೇಳಿದ್ರೆ? ಈ ಹಿಂದೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿರೋದು, ಈ ರೀತಿ ಜಾಗದಲ್ಲಿ ಫ್ಯಾಕ್ಟರಿಯನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ವಿಚಾರವಾಗಿ ಏನಾದ್ರು ಕಂಪ್ಲೇಂಟ್ ಹೋಗಿದ್ಯಾ? ಖಂಡಿತವಾಗ್ಲೂ ಚೈತ್ರ, ಕುಂಬಳಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಈ ಏರಿಯಾದಲ್ಲಿ ಹಲವಾರು ಬಾರಿ ಸ್ಥಳೀಯರಿದ್ದಾರೆ. ಅವರು ಯಾವುದೇ ರೀತಿಯ ಅಪಾಯಗಳು ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಸ್ಥಳೀಯ ಸಂಘಟನೆಗಳು ಕೂಡ ಪೊಲೀಸರಿಗೆ ಮನವಿಯನ್ನ ಕೊಟ್ಟಿದ್ರು. ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ಇದೇ ರೀತಿಯ ಒಂದು ಘಟನೆ 2-3 ಕಿಲೋಮೀಟರ್ ಅಂತರದಲ್ಲಿ ಆಗಿತ್ತು. ಹೀಗಾಗಿ ಅಂತ ರೀತಿಯ ಘಟನೆಗಳು ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮನವಿಯನ್ನ ಕೊಡಲಾಗಿತ್ತು. ಸೊ ಇವತ್ತು ಕೂಡ ಅದೇ ರೀತಿ ಆಗಿರ್ತಕ್ಕಂಥ ಒಂದು ಏನು ಅಪಾಯದ ಮುನ್ಸೂಚನೆ ಅದೇ ರೀತಿಯ ಒಂದು ಘಟನೆ ಈಗಾಗಲೇ ಸಂಭವಿಸಿದೆ. ಈಗ ಸ್ಥಳೀಯರನ್ನು ಯಾರು ಕೂಡ ಮಾತನಾಡುವಂತ ಸ್ಥಿತಿಯಲ್ಲಿಲ್ಲ. ಮತ್ತೆ ಪೊಲೀಸರು ಕೂಡ ಸ್ಥಳೀಯರನ್ನ ಬೇರೆ ಕಡೆ ಹೋಗಿ ಹೇಳ್ತಾ ಇದ್ರೆ. ಮತ್ತೆ ಬಹಳಷ್ಟು ಜನ ತಮ್ಮ ಮನೆಗಳ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದ್ ವೇಳೆ ಬೆಂಕಿ ಏನಾದ್ರು ನಮ್ಮ ಮನೆಗೆ ಆವರಿಸುತ್ತಾ ಅನ್ನೋ ರೀತಿಯಲ್ಲಿ ಆತಂಕ ಕೂಡ ಹೊರಗಿದೆ. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬೆಂಕಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಇವಾಗ ಕೆಲಸ ಮಾಡ್ತಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ಸೈಯದ್ ಡೀಟೇಲ್ಸ್ಗಾಗಿ.
ವಿಚಾರವಾಗಿ ಮಾತನಾಡೋದಕ್ಕೆ ಶಶಿಕಲಾ ಅಂತ ಸ್ಥಳೀಯರೊಬ್ರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ ಶಶಿಕಲಾ ಅವರೇ. ಹಲೋ ಶಶಿಕಲಾ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮ್ಯಾಮ್. ಎಸ್, ನಾವು ನೋಡ್ತಾ ಇದ್ದೀವಿ ವಿಷನ್ ಅಲ್ಲಿ ಯಾವ ರೀತಿಯಾಗಿ ಬೆಂಕಿ ದಗದಗಿಸ್ತಾ ಇದೆ ಅಂತ. ನೀವು ಅಕ್ಕಪಕ್ಕದವರ ಯಾವತ್ತಾದ್ರೂ ಕಂಪ್ಲೇಂಟ್ ಅನ್ನ ರೇಸ್ ಮಾಡಿರೋದಿದೆಯಾ ಈ ರೀತಿಯಾಗಿ ಫ್ಯಾಕ್ಟರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ? ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ ಅದು? ಹೌದು ಮ್ಯಾಮ್, ಬಟ್ ಆದ್ರೆ ನಾವು ಆ ಸೈಡ್ ಎಲ್ಲ ಜಾಸ್ತಿ ಹೋಗ್ತಿದ್ದಿಲ್ಲ. ಜಸ್ಟ್ ಏನಾದ್ರು ತರಕಾರಿ ಆತರ ಏನಾದ್ರು ಪರ್ಚೇಸ್ ಮಾಡಕ್ ಹೋಗ್ತಿದ್ವಿ ಅಷ್ಟೇ. ಬಟ್ ಅಲ್ಲಿ ನಮ್ಗೊಂದು ಪರ್ಫ್ಯೂಮ್ಡ್ ಫ್ಯಾಕ್ಟ್ರಿ ಇದೆ ಅಂತ ಗೊತ್ತಾಗಿತ್ತೆ ಈಗ. ಓಕೆ 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 ಅಂತ ಹೇಳಿದ್ರೆ ಅಕ್ಕಪಕ್ಕ ಎಲ್ಲ ಮನೆ ಇದೆ, ಕಾಣಿಸ್ತಾ ಇದೆ ನಮ್ಗೆ. ಎಸ್ ಮ್ಯಾಮ್, ಹೌದು ಮ್ಯಾಮ್. ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಇವಾಗ? ಅಗ್ನಿಶಾಮಕ ದಳ ಬರೋದಕ್ಕೂ ಕಷ್ಟ ಆಗ್ತಾ ಇದೆ, ವೆಹಿಕಲ್ಸ್ ಗಳು ಬರೋದಕ್ಕೂ ಕಷ್ಟವಾಗ್ತಾ ಇದೆ ಅಂತ. ಅಷ್ಟು ನ್ಯಾರೋ ರೋಡ್ ನಲ್ಲಿ ಕೊಟ್ಟಿದ್ದಾರೆ ಫ್ಯಾಕ್ಟರಿಯನ್ನ. ಸಮಸ್ಯೆ ಆಗಲ್ವಾ ಅಕ್ಕಪಕ್ಕದವರಿಗೆ? ಅದೇ ಮ್ಯಾಮ್, ನಮ್ಗೆ ಆ ಸೈಡ್ ಹೋದಾಗ ಸ್ಮೆಲ್ ಬರ್ತಿತ್ತು, ಏನೋ ಲೈಕ್ ಪರ್ಫ್ಯೂಮ್ದು ಸ್ಮೆಲ್ ಬರ್ತಿತ್ತು ಬಿಟ್ರೆ. ಬಟ್ ಅಲ್ಲಿ ಫ್ಯಾಕ್ಟ್ರಿ ಇದೆ ಅಂತ ನಮಗ್ ಯಾರಿಗೂ ಗೊತ್ತಿಲ್ಲ ಈ ಸೈಡ್ ಇರೋರ್ಗೆ. ಓಕೆ ಓಕೆ ಶಶಿಕಲಾ ಅವರೇ, ಥ್ಯಾಂಕ್ ಯು ಮಾತನಾಡಿದಕ್ಕೆ. ಬಹುಶಃ ಅಕ್ಕಪಕ್ಕದವರಿಗೆ ಈ ಸಮಸ್ಯೆ ಖಂಡಿತವಾಗಿಯೂ ಒಂದು ನೋಟಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಯಾವ ರೀತಿಯಾಗಿ ಬೆಂಕಿ ದಗದಗಿಸ್ತಾ ಇದೆ ನೋಡಿ. ಪಕ್ಕದಲ್ಲೇ ಮನೆಗಳಿದ್ದಾವೆ, ಮಕ್ಕಳಿರ್ತಾರೆ, ಆಟವಾಡ್ಕೊಂಡಿರ್ತಾರೆ, ಗೊತ್ತಿರೋದಿಲ್ಲ. ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಈ ಹಿಂದೆ ಕೂಡ ಒಂದ್ ಕಡೆ ಸಿಲಿಂಡರ್ ಬ್ಲಾಸ್ಟ್ ಆದಾಗ್ಲೂ ಕೂಡ ಹೀಗೆ ಆಗಿತ್ತು. ಅಗ್ನಿಶಾಮಕ ವಾಹನಗಳು ಬರೋದಕ್ಕೂ ದಾರಿ ಇರೋದಿಲ್ಲ. ಅಷ್ಟು ಕಿರಿದಾದ ಓಣಿಗಳಲ್ಲಿ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟು ಫ್ಯಾಕ್ಟ್ರಿಗಳನ್ನ ನಡೆಸ್ತಾ ಇರ್ತಾರೆ ನೋಡಿ. ಇವಾಗಲೇ ಶಶಿಕಲಾ ಅವ್ರು ಹೇಳ್ತಾ ಇದ್ರಲ್ಲ, ಗೊತ್ತೇ ಆಗ್ತಿರ್ಲಿಲ್ಲ ನಮ್ಗೆ ಆ ಫ್ಯಾಕ್ಟ್ರಿ ಇದ್ದಿದ್ದು ಅಂತ. ಈ ರೀತಿಯಾದಂತ ಅವಘಡ ಆದಾಗ್ಲೇ ಎಲ್ರಿಗೂ ಗಮನಕ್ಕೆ ಬರೋದು. ಯಾವ ರೀತಿಯಾಗಿ ಬೆಂಕಿ ಹೊತ್ತಿ ಉರಿತಾ ಇದೆ ನೋಡಿ. ಅಕ್ಕಪಕ್ಕದಲ್ಲಿ ವಾಹನಗಳಿದ್ದಾವೆ, ಮನೆ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿದಕ್ಕೆ ಜವಾಬ್ದಾರಿ ಅಂತ ಪ್ರತಿ ಬಾರಿ ಇಂಥ ದೊಡ್ಡ ಮಟ್ಟದಲ್ಲಿ ಅವಘಡ ಆದಾಗ್ಲೇ ಎಚ್ಚೆತ್ತುಕೊಳ್ಳೋದು ಅಧಿಕಾರಿಗಳು. ಇದೀಗ ಪೊಲೀಸರು ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಭೇಟಿಯನ್ನ ಕೊಟ್ಟಿದ್ದಾರೆ. ರಾಮಚಂದ್ರ ಕುಂಬಳಗೋಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪರ್ಫ್ಯೂಮ್ ಫ್ಯಾಕ್ಟರಿ ಇದು. ಪರ್ಫ್ಯೂಮ್ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ರು. ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತುಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಪರ್ಫ್ಯೂಮ್ ಫ್ಯಾಕ್ಟರಿ ದಗದಗಿಸ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಅಕ್ಕಪಕ್ಕದ ಜನರಿಗೂ ಒಂದು ರೀತಿಯಾದಂತಹ ಭೀತಿ ಇದ್ದೇ ಇರುತ್ತೆ. ಪಕ್ಕದಲ್ಲೇ ಮನೆಗಳಿರೋದ್ರಿಂದ ಏನಾದ್ರೂ ಬೆಂಕಿ ಹತ್ಕೊಂಡು ಬಿಡುತ್ತಾ, ಅಥವಾ ಟ್ರಾನ್ಸ್ಫಾರ್ಮರ್ಗಳಿರುತ್ತೆ, ಅಕ್ಕಪಕ್ಕದಲ್ಲಿ ಕೇಬಲ್ ವೈರ್ಗಳು ಹೋಗಿರುತ್ತೆ, ಎಲೆಕ್ಟ್ರಿಕ್ ವೈರ್ಗಳು ಹೋಗಿರುತ್ತೆ, ಏನಾದ್ರೂ ಅವಘಡ ಸಂಭವಿಸುತ್ತೆ ಅನ್ನುವಂಥ ಭೀತಿಯಲ್ಲೇ ಅಕ್ಕಪಕ್ಕದ ನಿವಾಸಿಗಳಿದ್ದಾರೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕಟ್ಟಿರುವಂಥ ಫ್ಯಾಕ್ಟರಿ, ಪರ್ಫ್ಯೂಮ್ ಫ್ಯಾಕ್ಟರಿ ಹೇಗೆ ಬೆಂಕಿ ಹೊತ್ತಿ ಉರಿತಾ ಇದೆ ನೋಡಿ. ಇನ್ನು ಪರ್ಫ್ಯೂಮ್ ಫ್ಯಾಕ್ಟರಿ ಸ್ಫೋಟದ ಭಯಾನಕ ದೃಶ್ಯ ಸೆರೆಯಾಗಿದೆ. ಸ್ಫೋಟದ ತೀವ್ರತೆಗೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಶಬ್ದ ಕೇಳಿ ಮನೆಯಿಂದ ಹೊರಗೋಡ್ ಬಂದಿದ್ದಾರೆ ಜನ. ಏನಾಯ್ತು ಅನ್ನೋದಾಗಿ ದೊಡ್ಡ ಮಟ್ಟದಲ್ಲಿ ಶಬ್ದ ಆಗಿದೆ. ಪರ್ಫ್ಯೂಮ್ ಫ್ಯಾಕ್ಟರಿ ಸ್ಫೋಟದ ದೃಶ್ಯ ಸೆರೆಯಾಗಿದೆ. ನೀವು ನೋಡ್ತಾ ಇದ್ದೀರಾ, ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ. ಭಯಗೊಂಡಂತ ಜನ ಮನೆಯಿಂದ ಹೊರಗೋಡ್ ಬಂದಿದ್ದಾರೆ. ಏನಾಗಿದೆ ಅನ್ನೋದಾಗಿ. ಯಾಕೆಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯರು ಹೇಳಿದಾಗೆ ಹೀಗೊಂದು ಫ್ಯಾಕ್ಟರಿ ಇದೆ ಅನ್ನುವಂಥ ವಿಚಾರನೆ ಗೊತ್ತಿರಲಿಲ್ಲ. ಒಮ್ಮಿಂದೊಮ್ಮೆಲೆ ದಗದಗಿಸಿದಾಗ ಎಲ್ಲರೂ ಗಾಬರಿಯಾಗಿದ್ರು. ತಾಯಿನ ನೋಡ್ತಾ ಇರೋದು. ಸ್ಫೋಟಕಗಳನ್ನಿಟ್ಟು ಸ್ಫೋಟಿಸಿದಾಗ ಯಾವ ರೀತಿಯಾಗಿ ಸದ್ದು ಬರುತ್ತಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ, ಬೆಂಕಿ ಹೊತ್ತಿ ಉರಿದಿದೆ.